ಯಾವ್ಯಾವ ಗ್ರೂಪ್ಗಳಲ್ಲಿ ಯಾವ್ಯಾವ ಫೋಟೋ ಹಾಕ್ತಾರೋ ನನಗೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷದಲ್ಲಿಯೂ 2-3 ಬಣಗಳು ಇವೆ ಎಂಬುದು ಇತ್ತೀಚೆಗೆ ಗೋಚರವಾಗುತ್ತಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಂತೂ ಶಾಸಕ ಪ್ರದೀಪ್ ಈಶ್ವರ್ ಗೆದ್ದಾಗಿನಿಂದ ಹಳೆ ಕಾಂಗ್ರೆಸ್ ಹಾಗೂ ಪ್ರದೀಪ್ ಈಶ್ವರ್ ಬೆಂಬಲಿಗರ ಮಧ್ಯೆ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಬಂದಿದೆ. ಪ್ರದೀಪ್ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಡುತ್ತಿಲ್ಲ, ಅವರನ್ನ ಯಾವ ಕಾರ್ಯಕ್ರಮಗಳಿಗೂ ಕರೆಯುತ್ತಿಲ್ಲ, ಅವರು ಹೇಳಿದ ಯಾವ ಕೆಲಸಗಳನ್ನ ಮಾಡಿಕೊಡುತ್ತಿಲ್ಲ ಎಂಬ ದೂರುಗಳು ಹಿರಿಯ ಮುಖಂಡರ ಗಮನಕ್ಕೆ ತರುವ ಕೆಲಸ ಮಾಡಿದ್ರು. ಪ್ರದೀಪ್ ವಿರುದ್ಧ ತಿರುಗಿ ಬಿದ್ದ ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಮಾಜಿ ಶಾಸಕ ಮುನಿಯಪ್ಪರವರಿಗೂ ನೋಟಿಸ್ ಕೊಡಿಸಿದ್ದ ಪ್ರದೀಪ್ 3 ದಿನಗಳ ಹಿಂದೆ ತನ್ನ ವಿರುದ್ಧ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಚಿಮುಲ್ ನಿರ್ದೇಶಕರು ಭರಣಿ ವೆಂಕಟೇಶ್, ಕಾಕಲಚಿಂತ ರಾಜಣ್ಣ ಮತ್ತು ಮಿಲ್ಟನ್ ವೆಂಕಟೇಶ್ಗೆ ಕಾಂಗ್ರೆಸ್ ಆಡಳಿತ ರಾಜ್ಯ ಕಾರ್ಯಾಧ್ಯಕ್ಷ ಚಂದ್ರಶೇಖರಿಂದ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ. ಆ ಲಿಖಿತ ದೂರನ್ನು ಆಧರಿಸಿ ನಮ್ಮ ಹೈಕಮಾಂಡ್ನಿಂದ ಇವತ್ತು 3 ಜನರ ಒಂದು ಭರಣಿ ವೆಂಕಟೇಶ್, ಮಿಲ್ಟನ್ ವೆಂಕಟೇಶ್ ಮತ್ತು KR ರಾಜಣ್ಣ ಅನ್ನೋರಿಗೆ ಕಾರಣ ಕೇಳಿ ನೋಟಿಸನ್ನು ನಮ್ಮ KPCC ವತಿಯಿಂದ ಕಳಿಸ್ಕೊಟ್ಟಿರ್ತಾರೆ. ಪ್ರತಿ ಸಲನೂ ಅವರು ಹೇಳ್ತಾಯಿದ್ರು, ಭರಣಿ ವೆಂಕಟೇಶ್ ಅವರು ಪ್ರತಿ ಸಲನೂ TAPMCS ಎಲೆಕ್ಷನ್ಸಲ್ಲಿ ಸೋಲಿಸಿದ್ರು ಅಂತ. TAPCMSನ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆ ಇಲ್ಲೇ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ. ಪೂರ್ವಭಾವಿ ಸಭೆಯಲ್ಲಿ ಅವರು ಬಂದು ಮೊದಲು ಕೇಳಿದ್ದು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತಕ್ಕಂಥದ್ದು ಬಿಟ್ಟರೆ ಇನ್ನೊಂದು ಮಾತು ಮಾತಾಡಲಿಲ್ಲ. ಅದಾದ ನಂತರ ಹೋದವರು ಅದಕ್ಕೆ ಅಭ್ಯರ್ಥಿಗಳನ್ನು ಯಾರು ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನನೂ ಹರಿಸಲಿಲ್ಲ, ಇಲ್ಲಿ ಯಾರೂ ಬರಲಿಲ್ಲ. ನೋಟಿಸ್ ಜಾರಿ ಮಾಡಿದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಭರಣಿ ವೆಂಕಟೇಶ್, ನನ್ನ ಕೈಗೆ ಇನ್ನೂ ನೋಟಿಸ್ ತಲುಪಿಲ್ಲ, ನಾನು ಇರುವ ಸತ್ಯವನ್ನಷ್ಟೇ ಹೇಳಿದ್ದೇನೆ, ಪಕ್ಷದ ವಿರೋಧಿ ಚಟುವಟಿಕೆ ಏನೂ ಮಾಡಿಲ್ಲ, ಮುಂದೆ ಪಕ್ಷಕ್ಕೆ ಹಾನಿಯಾಗುವ ಅಂಶಗಳನ್ನು ತೆರೆದಿಟ್ಟಿದ್ದೇನೆ, ಉಸ್ತುವಾರಿ ಸಚಿವರು ಜಿಲ್ಲಾ ಕೇಂದ್ರಕ್ಕೆ ನೀಡಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿದ್ದೇನೆ, ಅದರಲ್ಲಿ ತಪ್ಪೇನಿದೆ ಎಂದು ಖಡಕ್ ಆಗಿ ಹೇಳಿದ್ದಾರೆ. ನಾವು ಅವರ ಸರಿಯೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವರು QV ಇಂಡಿಯಾ ಕೆಲಸ ನಾನು ಮಾಡಿದ್ದೀನಿ. ಯಾರ್ಯಾರೋ ಬೇರೆ ಬೇರೆ ನನಗೆ ನೋಟಿಸ್ಗಳು ಏನು ನನಗೆ ವಾಟ್ಸಾಪ್ಗಳಲ್ಲಿ ನೋಟಿಸ್ ಬಂದಿದೆ, ಆದರೆ ನನ್ನ ಕೈಗೆ ಸೇರಿಲ್ಲ. ನನ್ನ ಕೈಗೆ ಸೇರಿದ್ರೆ ನಾನು ಏನು ಕಾರ್ಯದರ್ಶಿಗಳೇನಿದ್ದಾರೆ, ಯಾರು ಚಂದ್ರಶೇಖರ್ ಅವರಿಗೆ ನಾನು ಉತ್ತರ ಕೊಡೋಂಥ ಕೆಲಸ ಮಾಡಿದ್ದೆ. ಈ ಹಿಂದೆ ಒಂದು 100ರಿಂದ 150 ಜನ ಮುಖಂಡರುಗಳು ಸಹ ಚಂದ್ರಶೇಖರ್ ಸಾಹೇಬರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ನಡವಳಿಕೆ ಬಗ್ಗೆ ಕೂಡ ನಾನು ಹೈಕಮಾಂಡ್ಗೂ ದೂರು ಕೊಟ್ಟಿದ್ದೀವಿ. ಎಲ್ಲ ಮುಖಂಡರುಗಳು 100-150 ಜನ ಎಲೆಕ್ಟೆಡ್ ಪೀಪಲ್ಸ್ ಹೋಗಿ ದೂರು ಕೊಟ್ಟಿದ್ದೀವಿ. ಅನುಭವ ಕಲಿಯೋಂಥ ವಯಸ್ಸು, ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ನಮಗೂ ಅವ್ರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ. ಒಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಉಸ್ತುವಾರಿ ಸಚಿವರ ಬೆಂಬಲಿಗರ ಒಳ ಜಗಳ ಈಗ ಬಹಿರಂಗವಾಗಿದ್ದು, ಮಾಧ್ಯಮಗಳ ಮೂಲಕ ತಮ್ಮ ಸ್ವಪಕ್ಷದ ಶಾಸಕ ಸಚಿವರ ವಿರುದ್ಧವೇ ನೀಡುತ್ತಿರುವ ಹೇಳಿಕೆಗಳಿಗಂತೂ ಜಿಲ್ಲೆಯ ಜನರಿಗೆ ಸಖತ್ ಎಂಟರ್ಟೈನ್ಮೆಂಟ್ ನೀಡುತ್ತಿದ್ದು, ವಿರೋಧ ಪಕ್ಷಗಳ ಕೈಗೆ ಸರಿಯಾದ ಅಸ್ತ್ರ ಸಿಕ್ಕಂತಾಗಿದೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಉಂಟಾಗಿರುವ ಅಗ್ಗಜಗ್ಗಾಟದಲ್ಲಿ ಮತ್ಯಾರಿಗೆ ತಲೆದಂಡ ಕಾದಿದೆಯೋ ಕಾದು ನೋಡಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.